ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ತಾನೇ 10 ಮಿನಿಟ್ಸ್ ಆಯಿತು ಆಫೀಸಿಂದ ಬಂದು. ಇವಾಗ ಟೈಮ್ ಬಂದು 9:20. ಸೊ ಇವಾಗ ಬಂದೆ ನಾನು ಆಫೀಸಿಂದ. ತುಂಬ ದಿನ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ಹಾಗಾಗಿ ಇವಾಗ ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಕಂಟಿನ್ಯೂಸ್ ಆಗಿ, ಏನೇನಾಗತ್ತೆ. ವರ್ಕಿಂಗ್ ಇರೋದ್ರಿಂದ, ನಾನು ವರ್ಕ್ ಹೋಗೋದ್ರಿಂದ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಡೇ 1 ಡೇ 2 ಅಂತ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಫಸ್ಟು ವೀಡಿಯೋ ನೋಡ್ಬೋದು. ಓಕೆನಾ? ಸಬ್ಸ್ಕ್ರೈಬರ್ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದೆ 86ಅಲ್ಲೇ. ಅದೊಂದು ಚೂರು ಬೇಜಾರಾಗ್ತಾ ಇದೆ. ನಾನು ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಪರ್ಸ್ನಲ್ ಇಶ್ಯೂಯಿಂದ. ಹಾಗಾಗಿ ಹಾಕಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಎವ್ರಿ ಡೇ ಆಗಿಲ್ಲ ಅಂದ್ರೂ ಒಂದು ದಿನ ಬಿಟ್ಟು ಒಂದು ದಿನ ಆದರೂ ಅಪ್ಲೋಡ್ ಮಾಡೋಣ ಅಂತ, ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸು. ಸೊ ಹಾಗಾಗಿ ಈಗ ತಾನೇ ಬಂದಿದ್ದರಿಂದ ಈಗ ಸ್ವಲ್ಪ ಫ್ಲವರ್ಸ್ ತೊಗೊಂಬಂದೆ, ಹೂ ತೊಗೊಂಬಂದೆ, ಆಮೇಲೆ ಪಪಾಯ ತೊಗೊಂಬಂದೆ. ಸ್ವಲ್ಪ ಯಾಕೋ ಇತ್ತೀಚೆಗೆ ಪಪಾಯ ತಿನ್ನಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಯಲ್ಲಿ. ಹಾಗಾಗಿ ಆಮೇಲೆ ಸ್ವಲ್ಪ ಬೀನ್ಸ್ ಏನು ಫ್ರೆಂಡ್ಸ್ ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ. 220 rupees ಕಿಲೋ. 1 kg 220 ರೂಪಾಯಿ ಆಗಿದೆ. 1/4 kg 50 ರೂಪಾಯಿ, 55 ರೂಪಾಯಿ ಅಂತ ಹೇಳಿದ್ರು ನನಗೆ. 1/4 kg ತೊಗೊಂಬಂದಿದ್ದೀನಿ. ಹೂ ತೊಗೊಂಬಂದೆ. ಇವಾಗ ನನಗೆ ಹಶ್ವಾಗ್ತಿದೆ, ತುಂಬ ಕೆಲಸ ಇದೆ. ನಾಳೆ ಆ್ಯಕ್ಚುಲಿ ಇವತ್ತು ಗುರುವಾರ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟ್ ಟೈಮ್ ಮಲ್ಗೋ ಟೈಮಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ನಾನು ಕೈಕಾಲು ತೊಳ್ಕೊಂಡಿದ್ದೀನಿ ಅಷ್ಟೇ, ಮುಖಕ್ಕೆ ನೀರು ಹಾಕಿಲ್ಲ. ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಪೂಜೆದೆಲ್ಲ ತೊಳ್ಕೋಬೇಕು. 1 ವೀಕ್ ಮೇಲೆ ಆಯಿತು ಪೂಜೆ ಮಾಡಿ. ಸೊ ಹಾಗಾಗಿ ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರೋದ್ರಿಂದ ಏನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ. ಟೈಮಿಗೆ ಕರೆಕ್ಟಾಗಿ ತಿಂದೇನೆ. ಯಾವ ಲೆವೆಲ್ಗೆ ಅಂದರೆ 1-2 ದಿನ ಕರೆಕ್ಟ್ ಟೈಮಿಗೆ ತಿನ್ನೋದು ಬಿಟ್ಬಿಟ್ರೆ ಇದೇ ಆಗುತ್ತೆ ಯಾವಾಗಲೂ ಅಷ್ಟೆ. ಮತ್ತಿನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಐ ಥಿಂಕ್ ಸ್ಟ್ರೈಟ್ ಫ್ರಾಕ್ ತೆಗೆದಿರೋದಕ್ಕೆ ಅನಿಸುತ್ತೆ. ಓಕೆ, ಇವಾಗ ನಾನು ಏನೇನು ತಂದಿದ್ದೀನಿ ತೋರಿಸ್ತೀನಿ. ಹಾಗೆಯೇ ಅದನ್ನು ಹಾಗೆ ಫ್ರಿಡ್ಜಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಚಪಾತಿ ಹಿಟ್ಟು ಪಲ್ಯ ಇದೆ, ಅಂದರೆ ಸಾಗು. ಅದಕ್ಕೆ 1-2 ಚಪಾತಿ ಮಾಡ್ಕೊಳ್ತೀನಿ ನಾನು ಒಬ್ಳೇ. ನನ್ನ ಹಸ್ಬೆಂಡಲ್ಲೇ ಅತ್ತೆ ಮನೇಲಿ ತಿನ್ಕೊಬರ್ತಾರೆ. ನಾನು ಒಬ್ಳಿಗೆ 2 ಚಪಾತಿ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ತೊಳೆದಿಟ್ಟು ನೆಕ್ಸ್ಟ್ ಆಮೇಲೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ದೇವ್ರ ಮನೆ ಕೆಲಸಕ್ಕೆ ಬರ್ತೀನಿ. ಸೊ ಅವಾಗ ನನಗೆ ಈಸಿ ಆಗುತ್ತೆ. ಓಕೆನಾ? 1 ನಿಮಿಷ ಹಾಗೆ ತೋರಿಸ್ತೀನಿ. ಇಷ್ಟು ಪಪಾಯ ತೊಗೊಂಬಂದೆ. ಆಲ್ಮೋಸ್ಟ್ ಇದು 1.5 kg ಅಷ್ಟಿದೆ. ನನಗೆ ಯಾಕೋ ಮಾರ್ನಿಂಗ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇಷ್ಟು ತೊಗೊಂಬಂದೆ. ನಾನು ಡ್ರೈ ಫ್ರೂಟ್ ಇಲ್ಲೇ ಇದೆ, ಇದು ನೆನಪಾಗತ್ತೆ ಅಂತ ಅಲ್ಲೇ ಇಟ್ಟಿದ್ದೀನಿ. ಇದು ಪೂಜೆಗೆ ಬೆಳಗ್ಗೆ ಬನಾನಾ ಮತ್ತು ಇದು ಸೌತೆಕಾಯಿ. ಇಷ್ಟೇ ಗೈಸ್ ತೊಗೊಂಬಂದಿದ್ದು. ಆ 2 ಸೌತೆಕಾಯಿ 30 ರೂಪಾಯಿ. ಇಷ್ಟು ಬೀನ್ಸಿಗೆ 50 ರೂಪಾಯಿ ಕೊಟ್ಟೆ. ಮತ್ತು ಇದೊಂದು ಸ್ವಲ್ಪ ಹೂವು. ಇದನ್ನು ಹಾಗೆ ಫ್ರಿಡ್ಜಲ್ಲಿ ಹಾಕ್ಬಿಡ್ತೀನಿ ಇವಾಗ. ಅಲ್ಲೊಂದು ಚಿಕ್ಕದೊಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ನೀರಲ್ಲಿ. ಇದು ಆ್ಯಸ್ ಯೂಶ್ವಲ್ ಬಾಡಿ ವೈಸ್ ಹೆಲ್ತ್ ಗಮ್ಮೀಸು. ಸೊ ಇದನ್ನೆಲ್ಲ ಇವಾಗ ಫ್ರಿಡ್ಜಲ್ಲಿ ಹಾಕಿಟ್ಬಿಡ್ತೀನಿ. ಇದು ಹೂವು ಮತ್ತು ಬಿಡೋದೆಲ್ಲ ಇದೆ ನನಗೆ ಕಳ್ಸೋಕ್ಕೆ. ಪಪಾಯ ನನಗೆ ಫ್ರಿಡ್ಜಲ್ಲಿ ಇಡ್ಬೋದೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ನಾನು ಚಾನ್ಸ್ ತೊಗೊಳಕ್ಕೆ ಹೋಗಲ್ಲ, ಇಡಲ್ಲ. ಹೊಟ್ಟೆ ಹೊಡಿತೇವೆ. ಇಷ್ಟು ಬೀನ್ಸಿಗೆ 250 ರೂಪಾಯಿ. ನನಗೆ ಬೀನ್ಸು ಕ್ಯಾರೆಟ್ ಇರ್ಬೇಕು ಮನೆಯಲ್ಲಿ, ಇಲ್ಲ ಅಂದರೆ ಹುಚ್ಚಿಗಿರುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ. ಸಲಾಡ್ ಮಾಡೋಣ, ಏನಾದರೂ ಮಾಡೋಣ. ಒಂದಿದೆ ಬೆಂಡ ಹೋಗಿದೆ, ಅದಕ್ಕೆ ನಮ್ಮ ಅಮ್ಮ ಕಳಿಸಿದೆ. ಪಪಾಯ ಇಡ್ಬೋದೋ ಇಲ್ವೋ ಗೊತ್ತಿಲ್ಲ. ಸೊ ಅದನ್ನು ಇಲ್ಲೇ ಇಟ್ಟಿರ್ತೀನಿ. ಬನಾನಾ ಇಡಲ್ಲ ಯಾರು, ಸೊ ಅದನ್ನು ಇಲ್ಲೇ ಇಟ್ಟಿರ್ತೀನಿ. ನಮ್ಮನೆಯಲ್ಲಿ ಹಣ್ಣು ಸ್ವಲ್ಪ ಕಡಿಮೆ ಬೆಳೆಸ್ತೀನಿ. ನಾನು ಫ್ರಿಡ್ಜ್ ಆರ್ಗನೈಸರ್ ತೋರಿಸ್ತೀನಿ ನಿಮಗೆ, ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಓಕೆನಾ? ಫಸ್ಟು ಹೊಟ್ಟೆ ತುಂಬ ಆಗ್ತಾ ಇದೆ ನನಗೆ. ಸೊ 9:30 ಆಯಿತು. ಯಾಕಂತ ಗೊತ್ತಿಲ್ಲ, ಮಾರ್ನಿಂಗ್ ಕೂಡ ಟಿಫನ್ ಮಾಡಿರಲಿಲ್ಲ, ಮಧ್ಯಾಹ್ನ ಸ್ವಲ್ಪ ತಿಂದ್ಕೊಂಡೆ. ಹಾಗಾಗಿ ಹಶ್ವಾಗ್ತಾಯಿದೆ ತುಂಬ. 2 ಚಪಾತಿ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀನಿ ಇವಾಗ. ಸೊ ಅದಕ್ಕೂ ಮುಂಚೆ ಕಿಚನ್ಗೆ ಹೋಗೋಕ್ಕೂ ಮುಂಚೆ ಫುಲ್ಲೆಲ್ಲ
ಹೇರ್ ಟೈ ಮಾಡಿಕೊಂಡು ಹೋಗ್ಬೇಕು. ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ತಲೆಗೆ ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕಿ ಆಮೇಲೆ ಹಾಕ್ಕೊಳ್ಬೇಕು. ನಾಳೆ ತಲೆ ವಾಶ್ ಮಾಡಬೇಕಲ್ಲ, ಹೇರ್ ವಾಶ್. ಸೊ ಹಾಗಾಗಿ ಕಿವಿಯೆಲ್ಲ ನೋವಾಗ್ತದೆ. ಇದು ಕಿವಿ ನೋವಾಗ್ಬಿಟ್ಟಿದೆ ಗೈಸ್, ಏನಕ್ಕಂತ ಗೊತ್ತಿಲ್ಲ. ನನಗೆ ಆರ್ಟಿಫಿಷಿಯಲ್ ಹಾಕಿದ್ರೆ ಆಗಲ್ಲ, ಗಾಯ ಆಗುತ್ತೆ. ಮೊದಲೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿತ್ತು, ಇವಾಗ ಅಡ್ಜಸ್ಟ್ ಆಗ್ತಾ ಇಲ್ಲ ನನಗೆ. ಗೋಲ್ಡ್ ಹಾಕಿ ಹಾಕಿ ಅಭ್ಯಾಸ ಮಾಡ್ಕೋಬಿಟ್ಟು ಇವಾಗ ಹಿಂಗೆ ಆಗ್ತಾಯಿದೆ. ಸರಿ, ಇದು ನನಗೆ ರೂಮಲ್ಲಿ ಇಟ್ಬಿಡ್ತೀನಿ. ಇವಾಗ ನಾನು ನಿಮ್ಮನ್ನು ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ತಲೆ ಕೆಡ್ತಾ ಇದೆ ಗಾಯ್ಸ್. ಭೂತದ ಬಂಗಲೆ. ಫಸ್ಟ್ ಇವಾಗ ನಾನು ಇದು ಕಡಾಯಿ ತೊಳೆದಿಟ್ಟಿದ್ದೆ ಫಸ್ಟು. ಸೊ ಇವಾಗ ಪಾತ್ರೆ ಇದೆ ಸಿಂಕಲ್ಲಿ, ಸ್ವಲ್ಪ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವ್ಯೂಸ್ ಯಾಕೋ ಬರ್ತಾ ಇಲ್ಲ, ನಂದು ಮಿಸ್ಟೇಕ್ ಇದೆ. ಡೈಲಿ ಹಾಕಬೇಕಾಗಿತ್ತು, ಬಟ್ ನನಗೆ ಕಾರಣಾಂತರಗಳಿಂದ, ಪರ್ಸ್ನಲ್ ಇಶ್ಯೂಯಿಂದ ಹಾಕೋಕ್ಕಾಗಿಲ್ಲ. ಏನಪ್ಪ, ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೇನೆ ಪರ್ಸ್ನಲ್ ಇಶ್ಯೂ ಅನ್ಕೋಬೋದು. ಇರತ್ತಲ್ಲ ಗೈಸ್, ಫ್ಯಾಮಿಲಿ, ಕೆಲ್ಸಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಕಾಮನ್. ಸಾಕು, ನಾನು ಒಬ್ಬ ಇದನ್ನು ಕಲಿಸ್ಕೊಡ್ತೀನಿ. ಸಾಗು ಇದೆ, ಚಟ್ನಿ ಇದೆ, ಸ್ವಲ್ಪ ಅಷ್ಟೇ. ಅದೇನು ಕವರಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ತೊಗೊಂಬಂದಿದ್ದೀನಿ ಹಿಟ್ಟು. ನಾನು ಅದನ್ನೇನು ಅಷ್ಟು ದೊಡ್ಡ ಬಾಕ್ಸಿಗೆ ಹಾಕ್ಬೇಕಲ್ಲ ಅಂತ ಹೇಳಿ ಹಂಗೆ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಬ್ಲಾಗ್ಸ್ ಅಥವಾ ಕಂಟೆಂಟ್ ಇರೋದು. ಡೈಲಿ ಬ್ಲಾಗ್ ವರ್ಕ್ ಮಾಡೋರು ಕಂಟೆಂಟ್ ಎಲ್ಲ ಹುಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಗೈಸ್. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಒಂದೇ ಇಷ್ಟು ಶುಗರ್ ಹಾಕ್ಕೊಳ್ತೀನಿ. ಎಲ್ಲರೂ ಹೇಳ್ತಾರೆ ಚಪಾತಿ ಹಿಟ್ಟಿಗೆ ಶುಗರ್ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ. ಒಂದು ಟೀ ಟೇಬಲ್ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳ್ಕೊಂಡ್ಬಿಡ್ತೀನಿ. ಅದನ್ನು ತೊಳ್ಕೊಂಡು ಆಮೇಲೆ ಚಪಾತಿ ಲಟ್ಟಿಸ್ಕೊಳ್ತೀನಿ. ಅಷ್ಟೊಂದು ಸ್ವಲ್ಪ ನೆನ್ಕೊಳ್ಳುತ್ತೆ ಚಪಾತಿ, ಆವಾಗ ಹಿಟ್ಟು ಆವಾಗ ಚೆನ್ನಾಗಿ ಬರುತ್ತೆ.
ಹಂಗೆ ಒಬ್ಬೊಬ್ಳಿಗೆ ಅಡುಗೆ ಮಾಡ್ಕೋಬೇಕಂದ್ರೆ ಸಖತ್ತು ಬೇಜಾರು ಫ್ರೆಂಡ್ಸ್. ಇದ್ರೂ ತಿನ್ನಲ್ಲ ನಾನು, ಒಬ್ಬೊಬ್ಳೆ ಇದ್ರೆ ಊಟ ಇದ್ರೂ ತಿನ್ನಲ್ಲ, ಮಾಡಿಟ್ಟಿದ್ರೂ ತಿನ್ನಲ್ಲ. ಮಾಡ್ಕೊಂಡು ತಿನ್ನೋದಿರ್ಲಿ, ಮಾಡಿಟ್ಟಿರೋದೇ ತಿನ್ನಲ್ಲ ನಾನು. ಥಿಂಕ್ ಒಬ್ಳಿಗೆ ಜಾಸ್ತಿ ಆಗುತ್ತೆ ಚಪಾತಿ. ಓಕೆ, ಬೆಳಗ್ಗೆ ತಿನ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಒಂದು ಲೈಕ್ ಕೊಡಿಯಲ್ಲ, ಲೈಕ್ ಕೊಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಆಗುತ್ತೆ, ಇಷ್ಟ ಆಗ್ತಾ ಇದೆ ಅಂತ ಮಾಡೋದಕ್ಕೆ. ಆದ್ರೂ ಒಬ್ರು ಇರಬೇಕು ಕೆಲಸ, ಇಲ್ಲೂ ಮಾಡ್ಕೊಂಡು ಹೋಗಿ, ಮತ್ತೆ ಬೆಳಗ್ಗೆ ಮನೆಯಲ್ಲೂ ಮಾಡ್ಕೊಂಡು ಹೋಗ್ಬೇಕಾ, ಮತ್ತೆ ಆಫೀಸಲ್ಲೂ ಕೆಲಸ ಮಾಡ್ಕೊಂಡು ಬರ್ಬೇಕಾ, ಮತ್ತೆ ನೈಟ್ ಬಂದು ನಾವೇ ಮಾಡ್ಕೊಂಡು ತಿನ್ಬೇಕಾ, ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಪಲ್ಯನೇ ಬೇಕು ಚಪಾತಿ ಜೊತೆ, ಅಥವಾ ಚಟ್ನಿನೇ ಬೇಕು ಅಂತ ಇಲ್ಲ ಗೈಸ್. ಏನಂದ್ರೆ ಚಪಾತಿ ಅಥವಾ ರೊಟ್ಟಿ ಜೊತೆ ಉಪ್ಪಿನಕಾಯಿ ತುಪ್ಪ ಇದ್ರೆ ಸಾಕು, ತಿನ್ಕೊಬಿಡ್ತೀನಿ. ನಂಗೆ ಎಲ್ಲ ಟೈಮಲ್ಲಿ ತುಪ್ಪ ಇಷ್ಟ ಆಗಲ್ಲ. ಬಿಸಿ ಬಿಸಿ ಚಪಾತಿ ಜೊತೆಗೆ ಇನ್ನು ಉಪ್ಪಿನಕಾಯಿ ಹಾಕೊಂಡು, ಅದು ಪರ್ಟಿಕ್ಯುಲರ್ ಉಪ್ಪಿನಕಾಯಿ ಮಾವಿನಕಾಯಿದೆ ಆಗಬೇಕು. ಈ ಹಳ್ಳಿ ಕಡೆ ಮಾಡಿರ್ತಾರಲ್ಲ, ಒಂದೊಂದು ವರ್ಷ ಇಟ್ಕೊಳ್ಳೋ ಥರ, ಆ ಥರ ಉಪ್ಪಿನಕಾಯಿ ಆಗಬೇಕು. ಈ ಅಂಗಡಿಯಲ್ಲಿ ಸಿಗುತ್ತಲ್ಲ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್. ಆಯಿತು, ತುಂಬಾ ಅಶ್ವಾಗ್ತಾ ಇದೆ ನನಗೆ. ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನ, ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ ಮಾಡೋದಕ್ಕೆ. ನನಗೆ ಆಗಲ್ಲ, ನನಗೆ ಎಷ್ಟೇ ಪಾತ್ರೆ ಇದ್ರೂ ಒಂದೇ ಸಲ ಕೊಡಬೇಕು. ನಂಗೆ ಈ ಒಂದೊಂದು ಎರಡೆರಡೇ ತೊಳ್ಕೊಂಡು ನಿಂತ್ಕೊಳ್ಳೋಕೆ ಇಷ್ಟ ಆಗಲ್ಲ ಅದಕ್ಕೆ. ಹಿಂಗಾಗಿ ತಗೊಂಡಿದ್ದು ಬೆಸ್ಟ್. ನಾನು ಚಪಾತಿ ಮಾಡ್ತಿದ್ದೆ ಗೈಸ್ ಫಸ್ಟು, ಆದರೆ ಸ್ಮೂತಾಗಿ ಬರ್ತಾ ಇರಲ್ಲ, ರಫ್ ಬರೋದು. ಇವಾಗ ಅದಕ್ಕೊಂದು ನ್ಯಾಕ್ ಗೊತ್ತಾಗ್ಬಿಟ್ಟಿದೆ, ಹೆಂಗ್ ಮಾಡಿದ್ರೆ ಸ್ಮೂತ್ ಬರುತ್ತೆ ಚಪಾತಿ ಅಂತ.
ಹೆಂಗಾದ್ರೂ ಮಾಡಲಿ ಸ್ಮೂತ್ ಬರ್ತಾನೆ ಇರಲಿಲ್ಲ ಚಪಾತಿ ಅಂತೂ. ನಮ್ಮಂತೂ ಎಷ್ಟು ಬೇಜಾರಾಗ್ತಾ ಇತ್ತು ಅಂದರೆ ನಾನು ಒತ್ಕೊಳ್ಳೋದಕ್ಕೆ ಮೈದಾ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಆಯಿತಾ. ಅವಾಗ ಒಂಥರ ಇಟ್ಟಿರ್ತಾರ ಎಲ್ಲ ಸಿಗಲ್ಲ. ಗೈಸ್, ಬಿಸಿ ಬಿಸಿ ಚಪಾತಿ ಹಾಗೆ ಪಲ್ಯ ಸಾಕು. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಹಾಲ್ಗೆ ಶಿಫ್ಟ್ ಆಗಲ್ಲ. ಇದ್ದೀನಿ, ಸುಸ್ತಾಗ್ತಿದೆ ಗೈಸ್, ಆಗ್ತಾ ಇಲ್ಲ ನನಗೆ. ಸಾಫ್ಟಾಗಿ ಬಂದಿದೆ ಚಪಾತಿ, ತುಂಬ ಸಾಫ್ಟಾಗಿ ಬಂದಿದೆ, ಸೂಪರ್ ಆಗಿದೆ. ಗೈಸ್, ನಾನು ತಿಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಾಯ್. ಮಾರ್ನಿಂಗ್ ಟಿಫನ್ಗೆ ನಾನು ಒಂದು ಚಪಾತಿ ಮತ್ತು ಒಂದು ಬೌಲಷ್ಟು ಪಪಾಯ ತೊಗೊಂಡೆ. ಹಾಯ್, ನೆನ್ನೆ ನೈಟು ನಾನು ಚಪಾತಿ ಮಾಡ್ಕೊಂಡು ತಿಂದಮೇಲೆ ಊಟ ಕೂತ್ಕೊಂಡೆ ಅಷ್ಟೇ. ನಾನು ವೀಡಿಯೋ ಸ್ಟಾಪ್ ಮಾಡೋದಕ್ಕೂ ಕರೆಂಟ್ ಹೋಗೋದಕ್ಕೂ ಒಂದೇ ಆಯಿತು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಎಷ್ಟೊತ್ತಾದರೂ ಕರೆಂಟ್ ಬರಲಿಲ್ಲ. ಹಾಗಾಗಿ ನಾನು ಯಾವ ಕೆಲಸನೂ ಮಾಡಲಿಲ್ಲ. ಪಾತ್ರೆ ತೊಳಿಬೇಕಾಗಿತ್ತು, ಅದನ್ನು ತೊಳಿಲಿಲ್ಲ, ಕತ್ಲೆ ಆಯಿತು ಅಂತ ಹೇಳಿ. ದೇವ್ರ ಪೂಜೆದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ದೇವ್ರ ಮನೆಯೆಲ್ಲ, ಅದನ್ನು ಮಾಡ್ಕೊಳ್ಳಿಲ್ಲ ನಾನು. ಅರೌಂಡ್ ಒಂದು 11:30 ಬಂತು ಕರೆಂಟು. ಹಾಗಾಗಿ ನಾನು ಏನು ಮಾಡೋಕ್ಕೋಗಲ್ಲ, ತುಂಬ ಟಯರ್ಡ್ ಬೇರೆ ಆಗಿದೆ, ಮಲ್ಕೊಂಡ್ಬಿಟ್ಟೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಹೊಟ್ಟೆ ನೋವು ತುಂಬ ಕಂಟಿನ್ಯೂಸ್ ಆಗಿಲ್ಲ. ನನಗೆ ಹೊಟ್ಟೆ ನೋವು ಬಿಟ್ಟು ಬರ್ತಾ ಇದೆ. ಅದು ಪಪಾಯ ತಿಂದ್ಬಿಟ್ಟಿದ್ದೆ ನಾನು, ಯಾಕೋ ಇತ್ತೀಚೆಗೆ ಪಪಾಯ ಹುಚ್ಚಿಟ್ಕೊಬಿಟ್ಟಿದೆ. ಹಾಗಾಗಿ ಪಪಾಯ ತಿಂದು ಏನು ತುಂಬ ಹೊಟ್ಟೆ ನೋವು, ಒಂಥರ ಬೆಂಕಿ ಇಟ್ಟ ಹಾಗಾಗ್ತಾಯಿತ್ತು. ಬೆಂಕಿ ಏನೋ ಇದೆಯೋ ಹೊಟ್ಟೆನಲ್ಲಿ ಏನೋ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಆಫೀಸಿಗೆ ಹೋಗಿಲ್ಲ, ಇವತ್ತು ರಜಾ ಮಾಡಿಕೊಂಡೆ. ಎದ್ದಿದ್ದೆ ಲೇಟು. ಟಿಫನ್ನು ಬೆಳಗ್ಗೆ ಮತ್ತೆ ಪಪಾಯ ತಿಂದಿದ್ದೀನಿ, ಒಂದು ಬೌಲ್ ಪಪಾಯ ಮತ್ತು ಒಂದು ಚಪಾತಿ ತಿಂದ್ಕೊಂಡೆ. ಟಿಫನ್ ಆಯಿತು. ಇವಾಗ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ, ಪರ್ಸ್ನಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ನಂದು ಅಂತ ಹೇಳಿ ನಾನು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಜಾಸ್ತಿ ಮಾತಬೇಡ, ವಿಡಿಯೋ ಮಾಡೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಟು ಆನಿಯನ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೋಬೇಕಷ್ಟೇ. ನಾನು ಒಬ್ಳಿಗಲ್ವಾ, ಹಾಗಾಗಿ ಸ್ವಲ್ಪ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಐ ಥಿಂಕ್ ಇದು ಜಾಸ್ತಿ ಆಗುತ್ತೆ. ನಮ್ಮ ಮಸಾಲೆ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ, ಅಥವಾ ಜಾಸ್ತಿ ಡ್ರೈ ಇದ್ರೂ ಕೂಡ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೋಡೋಣ. ಇವಾಗ ನಾನು ಟೊಮೊಟೊ ಬಾತ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ತುಂಬ ಮಸಾಲೆ ಥರ ಇದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಬ್ಳಿಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಬ್ಳಿಗೆ ಮಾಡ್ತಾ ಇರೋದ್ರಿಂದ. ಸ್ವಲ್ಪ ಇವಾಗ ನಾನು ಕುಕ್ಕರ್ನ ಬಿಸಿಗಿಟ್ಕೊಂಡೆ. ನಾನು ಆ ಕುಕ್ಕರ್ಗೆ ಸ್ವಲ್ಪ ಒಂದು ಟೊಮೊಟೊ, ಒಂದು ಆನಿಯನ್ನು ಮತ್ತು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಹಾಕಿಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನೇನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಲ್ಲ, ಅದನ್ನು ಕೂಡ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಜಾರ್ಗೆ ಎತ್ತಾಕೊಳ್ತೀನಿ.
ಅಷ್ಟರಲ್ಲಿ ನಾನಿವತ್ತು ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇವಾಗ ಅದು ಫ್ರೈ ಎಲ್ಲ ಆಯಿತು, ಅದನ್ನೆಲ್ಲ ತೆಗೆದು ಜಾರಿಗೆ ಹಾಕ್ಕೊಂಡೆ. ಇವಾಗ ಟೊಮೊಟೊ ಎರಡೆರಡು ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡೆ ನಾನು. ಪ್ರತಿ ಸಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೆ, ಇವತ್ತು ಜಸ್ಟ್ ಸ್ಲೈಸ್ ಮಾಡಿಕೊಂಡೆ ನೋಡೋಣ ಅಂತ ಹೇಳಿ. ಚೆನ್ನಾಗಿತ್ತು. ಮತ್ತು ಒಂದು ಆನಿಯನ್ ಒಗ್ಗರಣೆಗೆ ಮಾಡ್ಕೊತಾ ಇದ್ದೀನಿ. ಒಂದು ರುಬ್ಬಾಕಾಯಿ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ. ಇವಾಗ ನಾನು ಅದನ್ನೆಲ್ಲ ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡೆ ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡೆ. ಇವಾಗ ಒಂದು ಸ್ವಲ್ಪ ಚಕ್ಕೆ, 2 ಲವಂಗ ಹಾಕ್ಕೊಂಡೆ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡೆ. ಶುಂಠಿ ಹಾಕ್ಕೊಂಡು ಇವಾಗ ನೀರು ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ. ಹಾಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನು ಆನಿಯನ್ನ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಇವಾಗ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಅದಕ್ಕೆ ಆನಿಯನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದನ್ನು. ಹಾಗೆ ಬಟಾಣಿ ನೆನೆಸಿಟ್ಟಿದ್ದೆ ನಾನು, ಒಣ ಬಟಾಣಿ, ಹಸಿ ಬಟಾಣಿ ಇರಲಿಲ್ಲ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ. ನಾನು ಇದು ಫಸ್ಟ್ ಟೈಮ್ ಹಾಕ್ತಾ ಇರೋದು, ಅಂದರೆ ಟೊಮೊಟೊ ಬಾತ್ಗೆ ಇವತ್ತೇ ಫಸ್ಟ್ ಟೈಮ್ ಹಾಕಿದ್ದು ಬಟಾಣಿನ. ಸ್ವಲ್ಪನೇ ಹಾಕ್ಕೊಂಡೆ ಮತ್ತು ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ತೊಳ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮಾತ್ರ ಅಕ್ಕಿ ತೊಗೊಂಡೆ. ನನಗೆ 2 ಟೈಮ್ಗೆ ಆಗೋ ಥರ ಮಾಡ್ಕೊಳ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿ ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಕೈ ಆಡಿಸಿ ಇಟ್ಟಿದ್ದೀನಿ. ಅಕ್ಕಿನ ನಾನು ಒಂದು 4-5 ಬಾರಿ ಮೇಲೇ ತೊಳ್ಕೊಳ್ತೀನಿ. ನನಗಿಲ್ಲಾಂದರೆ ಅದೇನು ಸ್ವಲ್ಪನೂ ಸಮಾಧಾನ ಆಗಲ್ಲ. ಹಾಗಾಗಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕುಕ್ಕರ್ಗೆ ಹಾಕಿ ಸ್ವಲ್ಪ ಅದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೂ ನಾನು ಹಸಿ ಮಸಾಲೆ ಹಾಕ್ಕೊಂಡಿಲ್ಲ. ಆನಿಯನ್ನು ಮತ್ತು ಟೊಮೊಟೊ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿನೇ ಹಾಕ್ಕೊಂಡಿರೋದು. ಆದರೆ ಅದು ಚೆನ್ನಾಗಿ ಬರುತ್ತೆ ಆಯಿಲಲ್ಲಿ ಏನು ಸ್ವಲ್ಪ ಫ್ರೈ ಮಾಡಿದ್ರೆ ಅಂತ ಹೇಳಿಬಿಟ್ಟು ರುಬ್ಬಿ ಆಗಿ ಮಸಾಲೆನೂ ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಅಕ್ಕಿ ತೊಳೆದು ಹಾಕಿಟ್ಟೆ. ಮತ್ತು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಆ ಜಾರ್ಗೆ ಹಾಕ್ಕೊಂಡು, ಆ ಜಾರಿಂದ, ಯಾಕಂದರೆ ಆ ಜಾರಲ್ಲಿರೋ ಮಸಾಲೆ ಎಲ್ಲ ಬರಲಿ ಅಂತ ಹೇಳಿ ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತೀನಿ. ಇವಾಗ ಹಾಕಿಟ್ಟಿದ್ದೀನಿ. ಒಂದು ಕುದಿ ಬರೋವರೆಗೂ ನಾನು ಅದನ್ನು ಮುಚ್ಚೋದಿಲ್ಲ. ಏನಕ್ಕೆ ಅಂದರೆ ನನಗೆ ಉಪ್ಪು ಖಾರ ನೋಡಿಕೊಂಡು ಟೇಸ್ಟ್ ನೋಡಿ ಆಮೇಲೆ ನಾನು ಕುಕ್ಕರ್ನ ಮುಚ್ಚಿ ಒಂದು ವಿಷಲ್ ತೊಗೊಳ್ತೀನಿ. ಕುಕ್ಕರ್ ಮುಚ್ಚಳ ಕೂಡ ಬೆಳಗಾಗಿ ಹಾಕಿದೆ, ಹಾಗಾಗಿ ಸಿಂಕಲ್ಲಿ ಹಾಕಿದ್ದೆ. ಅದನ್ನು ಇವಾಗ ಬೆಳ್ಕೊಂಡು ತೊಳೆದಿಟ್ಕೊಂಡೆ. ನಾನು ಇವಾಗ ಅದನ್ನು ಉಪ್ಪು ಖಾರ ಟೇಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಎರಡೂ ಕಡಿಮೆ ಅನ್ನಿಸ್ತು. ಹಾಗಾಗಿ ಮತ್ತು ಇವಾಗ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಒಂದು ವಿಷಲ್ ತೊಗೊಳ್ತೀನಿ ನಾನು ಅಷ್ಟೇ. ಅದನ್ನು ಅಷ್ಟರಲ್ಲಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ತೊಳ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಸ್ವಲ್ಪನೇ ಇತ್ತು ಪಾತ್ರೆ, ಹಾಗಾಗಿ ಬೇಗ ಮಾಡ್ಕೊಳ್ತಾ ಇದ್ದೆ. ನೆನ್ನೆ ನೈಟ್ ಮಾಡೋಣ ಅಂದ್ಕೊಂಡೆ, ಕರೆಂಟ್ ಹೋಯಿತು. ಎಷ್ಟೊತ್ತು ವೆಯ್ಟ್ ಮಾಡಿದ್ರು, 11:30ವರೆಗೂ ವೆಯ್ಟ್ ಮಾಡಿದೆ. ಆಗಲ್ಲ, ನಂಗೆ ತುಂಬ ಟಯರ್ಡ್ ಆಗಿರೋದ್ರಿಂದ ನಂಗೆ ಮಾಡೋಕ್ಕೆ ಆಗಲಿಲ್ಲ. ರೆಸ್ಟ್ ಮಲಗಿದ್ರೆ ಸಾಕು ಅನ್ನಿಸ್ತಾ ಇತ್ತು. ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಮಲಗಿದ ತಕ್ಷಣ. ಹಾಗಾಗಿ ಹಿಂಸೆ ಆಗೋಯಿತು ನನಗೆ, ತುಂಬ ಅಂದರೆ ತುಂಬ ಹಿಂಸೆ ಆಗೋಯಿತು. ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಸರಿಯಾಗಿ ನಾನು. ಇವತ್ತು ಆಫೀಸ್ಗೂ ಚಕ್ಕರು, ಕೇಳಿದೆ ರಜಾ ತೊಗೊಂಡಿದ್ದೀನಿ. ಈಗ ಒಂದು ವಿಷಲ್ ಆಯಿತು, ನಾನು ಗ್ಯಾಸ್ ಆಫ್ ಮಾಡಿದೆ. ಇವಾಗ ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳ್ಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಬಂದರು. ಯಾರೋ ಕರ್ದಂಗೆ ಆಗ್ತಾಯಿದೆ ಅಂತ ಹೇಳಿ ತಿರುಗಿ ನೋಡ್ತಾ ಇದ್ದೆ ಡೋರ್ ಕಡೆ. ಬಂದರು ಅವರು. ನಂಗೆ ಬೆಚ್ಚ ಬಿದ್ದೋದೆ. ನಮ್ಮ ಇಂಪನ ಬಂದಳು. ಅವರು ಪಪ್ಪಾಯ ಕೇಳ್ತಾಯಿದ್ರು, ಹಿಂದೆ ನಿಂತ್ಕೊಂಡು ಸೌಂಡ್ ಮಾಡಿಕೊಂಡು. ಆಯಿತು, ಒಂದು 2 ನಿಮಿಷ ಕೊಡ್ತೀನಿ, ಇದು ಪಾತ್ರೆ ತೊಳೆದ್ಬಿಟ್ಟು ಅಂತ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲಿ ಚೇರ್ ಇಟ್ಕೊಂಡಿದ್ದೆ ನಾನು, ಪಾತ್ರೆ ಇದು ಬುಟ್ಟಿ ಇಡೋದಕ್ಕೆ ಅಂತ ಹೇಳಿ. ಪಾತ್ರೆ ತೊಳೆದು ಅದ್ರ ಮೇಲೆ ಇಟ್ಕೊಂಡು ನಾನು ಪಾತ್ರೆ ಜೋಡಿಸ್ಕೊಳ್ತೀನಿ. ಹಾಗಾಗಿ ಇವಳು ಅಲ್ಲಿ ಕೂತ್ಕೊಂಡ್ಬಿಟ್ಲು. ನನಗೆ ಸಡನ್ಲಿ ನೋಡಲಿಲ್ಲ, ಬೆಚ್ಚ ಬಿದ್ದೋದೆ. ಸಖತ್ತು ಭಯಪಟ್ಟೆ ನಾನು. ಅವಳು ಹಿಂದೆ ಬಂದು ಕೂತ್ಕೊಂಡಿದ್ದು ನೋಡಿ.
ಸಡನ್ಲಿ ಯಾರಾದರೂ ಹಿಂದೆ ಬಂದರೆ ನಾವೇನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಆ ಟೈಮಲ್ಲಿ ಬಂದಾಗ ತುಂಬ ಭಯ ಆಗುತ್ತೆ. ನಾನು ಆ ಥರ ಎಲ್ಲ ಸಡನ್ಲಿ ಬಂದರೆ ಭಯ ತುಂಬ ಪಡ್ತೀನಿ. ಹಾಗಾಗಿ ಆಮೇಲೆ ಅವಳು ಮಾತಾಡಿಸ್ತಾ ಇದ್ಲು, ಪಪ್ಪಾಯ ಕೊಡಿ ಅಮ್ಮ, ಆಮೇಲೆ ಕೊಡಿ ನೀವು ಕಟ್ ಮಾಡಿ ನಿಮ್ಮದು ಪಾತ್ರೆ ತೊಳೆದಾದ್ಮೇಲೆ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಇವಾಗ ಪಾತ್ರೆ ತೊಳ್ಕೊಂಡು ಅವಳ ಹತ್ರ ಮಾತಾಡ್ಕೊಂಡು ಹಾಗೇ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 2 ವಾರ ಆಗಿತ್ತು ಅವಳು ನಮ್ಮ ಮನೆಗೆ ಬಂದೇ ಇರಲಿಲ್ಲ. ನಾನು ಅಮ್ಮ ಮನೆಗೆ ಹೋಗಿದ್ದೆ, ಹಾಗಾಗಿ ಅವಳು ಬಂದೇ ಇರಲಿಲ್ಲ. ಇವಾಗ ಬಂದಿದ್ಲು, ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಹಾಗೇ ಏನೇನೋ ಹೇಳ್ಕೊಂಡು ಪಾತ್ರೆ ಎಲ್ಲ ಆಯ್ತು. ಇನ್ನೊಂದು ಸ್ವಲ್ಪ ಇದೆ ಪಾತ್ರೆ ತೊಳೆದು. ಆಮೇಲೆ ಸ್ವಲ್ಪನೇ ಪಾತ್ರೆ ಇದ್ದಿದ್ದರಿಂದ ಬೇಗ ಮಾಡ್ಕೊಂಬಿಟ್ಟೆ. ನನಗೆ ನೈಟೇ ಕ್ಲೀನ್ ಮಾಡಿ ಇಡಬೋದಿತ್ತು, ಬಟ್ ಆ ಥರ ಆಗಿದ್ದರಿಂದ ಆಗಲಿಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನಾನು ಪಾತ್ರೆ ತೊಳೆದಿದ್ದು ಇಮಿಡಿಯೇಟ್ ನಾನು ಸಿಂಕು ಕೂಡ ಆವಾಗಲೇ ಹಾಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ನಾವು ಆಮೇಲೆ ಮಾಡೋಣ ಅಂದರೆ ಅದು ಗಲೀಜಾಗಿರುತ್ತೆ, ಮತ್ತು ಅದು ಅಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ. ನನಗೆ ಒಂದೇ ಶೆಲ್ಫ್ ಇರೋದು, ಪ್ರತಿಯೊಂದೂ ಅಲ್ಲೇ ಅಕ್ಕಪಕ್ಕದಲ್ಲೇ ಇಟ್ಕೊಳ್ಬೇಕಾಗಿರೋದ್ರಿಂದ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಕಟ್ಟೆ ಕೂಡ ಕ್ಲೀನ್ ಆಯಿತು, ಶೆಲ್ಫ್ ಒಂದೇ ಇರೋದ್ರಿಂದ. ಇವಾಗ ಅವಳು ಪಪ್ಪಾಯ ಕೇಳ್ತಾ ಇದ್ಲಲ್ಲ, ಹಾಗಾಗಿ ಪಪ್ಪಾಯ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಡ್ತಾ ಇದ್ದೆ. 5 ಪೀಸ್ ಆಯಿತು. ನಾನೊಂದು ಪೀಸ್ ಹಾಗೆ ತಿಂದ್ಕೊಂಡು ಅವಳಿಗೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಕೊಟ್ಟೆ. ನನಗೆ ಒಂದು ಸಾಕೊಂಡ್ಲು, ತಿನ್ನು ಪರವಾಗಿಲ್ಲ ಅಂತ ಹೇಳಿ ಕೊಡ್ತಾಯಿದ್ದೆ. ಆ ಹೊಟ್ಟೆ ನೋವು ಅಷ್ಟು ಹೊಟ್ಟೆ ನೋವು ಅಂತ ರಾತ್ರಿ ಎಲ್ಲ ಒದ್ದಾಡಿದ್ದೀನಿ, ಕೆಲ್ಸಕ್ಕೆ ಹೋಗದೆ ರಜಾ ಹಾಕಿದ್ದೀನಿ. ಆದರೂ ಆ ಪಪ್ಪಾಯ ತಿನ್ನೋದು ಬಿಡ್ತಾ ಇಲ್ಲ ನಾನು. ಅಷ್ಟು ಇಷ್ಟ ಆಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ಹುಚ್ಚು ಇದಾಗಿತ್ತು. ಈಗ ಟೇಸ್ಟ್ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಬಿಸಿದೆ ತಿಂದುಬಿಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸಖತ್ ಇಷ್ಟ ಆಯಿತು. ನೆಕ್ಸ್ಟು ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು 4:30 ಆಗಿತ್ತು. ಇವಾಗ ಎಲ್ಲ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಬಾಗಿಲೆಲ್ಲ ಆಲ್ರೆಡಿ ತೊಳ್ಕೊಂಡೆ ನಾನು, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆಮೇಲೆ ನೆನಪಾಯಿತು. ಇವಾಗ ಸೈಡ್ ಬಾಗಿಲೆಲ್ಲ ಅರಿಶಿನ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಪಕ್ಕದ ಮನೆ ಆಂಟಿ ಬಂದು ಕೆಲ್ಸಕ್ಕೆ ಹೋಗಿಲ್ವ ರಜನ ಇವತ್ತು ಅಂದರು. ಇಲ್ಲ, ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೆ. ಅವ್ರು ಮಾತಾಡಿಸ್ತಾಯಿದ್ರು. ಹಾಗೆಯೇ ಇವಾಗ ಸೈಡ್ಗೆಲ್ಲ ಹೊಸ್ಲಿಗೆಲ್ಲ ಅರಿಶಿನ ಇಟ್ಕೊಂಡು ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಯಾಕಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಹಿಂಸೆ ಆಗ್ತಾಯಿತ್ತು. ಕೆಲಸ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ, ನನಗೆ ಸುಸ್ತಾಗ್ತಾಯಿತ್ತು ತುಂಬ. ಎಷ್ಟು ರೆಸ್ಟ್ ಮಾಡಿದ್ರೂ ಕೂಡ ನನಗೆ ಸುಸ್ತೇ ಕಡಿಮೆ ಆಗ್ತಾಯಿಲ್ಲ. ಏನಕ್ಕೆ ಇತ್ತೀಚೆಗೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಇವಾಗ ಹೊಸ್ಲಿಗೆಲ್ಲ ಅರಿಶಿನ ಹಚ್ಕೊಂಡು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇವಾಗ ನಾನು ತುಳಸಿ ಕಟ್ಟೆಗೆ ಅರಿಶಿನದ ಹಳೇದನ್ನು ತೊಳೆಯೋದೇ ಮರ್ತೋಗಿದ್ದೆ, ನೀರು ಹಾಕಿದೆ, ಅದನ್ನು ಒರೆಸ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಮಾಡಿಕೊಂಡೆ. ಇವಾಗ ಹೊಸ್ಲಿಗೆಲ್ಲ ರಂಗೋಲಿ ಬಿಡ್ತಾಯಿದ್ದೀನಿ. ನಾನು ಮೊನ್ನೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅದು ರಂಗೋಲಿದು ಬಿಲ್ಲೆ ಬರುತ್ತೆ ಅಲ್ಲ, ಡಿಸೈನ್ ಇರೋವಂಥದ್ದು, ಅದನ್ನು ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಬಂದಿದ್ದೆ 4. ತುಂಬ ಇಷ್ಟ ಆಯಿತು. ಇದು ನಂದು ಹಳೇದೇ, ಅಮ್ಮ ಮನೇಲಿತ್ತು. ಸೊ ಅಮ್ಮ ಯೂಸ್ ಮಾಡಲ್ಲ ಅಂತ ಹೇಳಿ ನಾನು ಎತ್ಕೊಂಬಂದೆ. ಇದು ಈಸಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಸಖತ್ ಖುಷಿ ಆಯಿತು. ಅದೇನೋ ಒಂಥರ ತುಂಬ ಇಷ್ಟ ಆಯಿತು. ನಾನು ಏನಕ್ಕೆ ಈ ಥರ ಈ ಲೈನ್ಸ್ ಏನು ಹಾಕಿದ್ನಲ್ಲ, ಅದನ್ನು ಏನಕ್ಕೆ ಹಾಕಿದೆ ಅಂತ ನಂಗೆ ಅರ್ಥ ಆಗಿಲ್ಲ, ಏನಂತ ಗೊತ್ತಿಲ್ಲ. ಸುಮ್ಮನೆ ಹಾಕಿದೆ ಅದನ್ನು. ಆಮೇಲೆ ಅದನ್ನು ಅಳಿಸಿದ್ರೆ ಏನೋ ಒದ್ದೆ ನೆಲದ ಮೇಲೆ ಬಿಟ್ಟಿದ್ದೆ ಅಲ್ಲ, ಅದೊಂಥರ ಬರೆ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಓಕೆ ಅದಕ್ಕೇ ಸ್ವಲ್ಪ ಇದರಿಂದ ಕೆಮ್ಮಣ್ಣಿಂದ ಸ್ವಲ್ಪ ಹಾಗೆ ಮಧ್ಯದಲ್ಲಿ ಬಿಟ್ಬಿಟ್ಟು ಇದು ಮಾಡಿದೆ. ಈಗ ತುಳಸಿ ಗಿಡದ ಮುಂದೆ ಬಿಡ್ತಾಯಿದ್ದೀನಿ ಓಮ್ ಅನ್ನೋದು. ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಅದು. ಬಾಗಿಲೆಲ್ಲ ಹೊಸ್ಲೆಲ್ಲ ತೊಳ್ಕೊಂಡು ಆದಮೇಲೆ ಅದನ್ನೆಲ್ಲ ಎತ್ತಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಓಮ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ಯಾವಾಗಲೇ ರಂಗೋಲಿ ಬಿಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ಇವಾಗ ಈವ್ನಿಂಗ್ ಆಗಿತ್ತು, ನನಗೆ ತುಂಬ ತಲೆನೋವು ಸ್ಟಾರ್ಟ್ ಆಗೋಯ್ತು ಸಡನ್ಲಿ. ಹಾಗಾಗಿ ಇವಾಗ ಟೀ ಮಾಡೋಣ ಅಂತ ಹೇಳಿ ಅವಳ ಹತ್ರ ಹಾಲು ತರಿಸ್ಕೊಂಡೆ ಟೀ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಟೀ ಮಾಡ್ಕೊಂಡು ಕುಡಿದು ಇವಾಗ ನಾನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೂಮಿಂದ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಹಸ್ಬೆಂಡ್ ಹಾಗೆ ದಿವಾನ ಮೇಲೆ ಹಾಲಲ್ಲಿ ಕೂತಿದ್ರು, ಅವರೇನೋ ನೋಡಿಕೊಂಡು.
ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅವ್ರೇನೋ ಫುಲ್ ಫೋನಲ್ಲಿ ಸೌಂಡ್ನ ಇಟ್ಕೊಂಡು ಕೂತಿದ್ರು, ಹಾಗಾಗಿ ನಂಗೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನಾನು ಅಲ್ಲೇನಕ್ಕೋ ಹೋದೆ, ಹಾಗಾಗಿ ಅವಳು ಕಸ ಹಾಕ್ತಾಯಿದ್ಲು. ಆಮೇಲೆ ಮತ್ತೆ ನಾನೇ ಎತ್ತಾಕ್ದೆ ನೀಟಾಗಿ. ಅವಳಿಗೆ ಅಷ್ಟು ನೀಟಾಗಿ ಬರಲ್ಲ, ಈ ನೆಲದಲ್ಲಿ ನೀಟಾಗಿ ಗೊತ್ತಾಗಲ್ಲ ಅವಳಿಗೆ ಅಂತ ಹೇಳಿ. ಮತ್ತು ಟೀ ಮಾಡ್ಕೊಂಡು ಇಟ್ಟಿದ್ದೆ ಅಲ್ಲ ಅವಳಿಗೆ, ನನ್ನ ಹಸ್ಬೆಂಡ್ ಅವಳನ್ನ ಸುಮ್ಮನೆ ಆಟಾಡಿಸ್ತಾ ಇರ್ತಾರೆ, ದೃಷ್ಟಿ ತೆಗಿ ನನಗೆ ಅಂತ ಹೇಳ್ಬಿಟ್ಟು. ಇವಾಗ ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಗಂಜಿಲ ಮತ್ತು ಲೈಝಾಲು ಮತ್ತು ಡೆಟಾಯಿಲ್ 3 ಹಾಕ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಆಯಿತು. ಇವಾಗ ಹಾಲೆಲ್ಲ ಒರೆಸ್ಕೊಂಡು ಇವಾಗ ರೂಮ್ ಒರೆಸ್ಕೊಳ್ಳೋಣ ಅಂತ ಹೇಳೋದೆ. ನನ್ನ ಹಸ್ಬೆಂಡು ರೂಮಲ್ಲೂ ಕೂತ್ಕೊಂಡ್ರೆ ಬೆಡ್ಶೀಟ್ ಎಲ್ಲ ನಾನು ಒಂದು ಕಡೆ ನೀಟಾಗಿ ಮಡಚಿಟ್ರೆ ಎಲ್ಲ ತೆಗೆದು ಪಿಲ್ಲೋ ಥರ ಇಟ್ಕೊಂಡು ಹೈಟಿಗೆ ಎಲ್ಲ ಹೋಗಿದ್ರು. ನಂಗೆ ಕ್ಲೀನ್ ಮಾಡಿ ಸಾಕಾಗಿ ಹೋಗಿತ್ತು. ಹಾಗೆ ಇರಲಿ ಬಿಡು ಅಂದ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನೆಲ ಒರೆಸ್ಕೊಂಡು ಬಂದೆ. ಇವಾಗ ರೂಮೆಲ್ಲ ಆಯಿತು. ಕಿಚನ್ ಒಂದು ಒರೆಸಿ ಎಲ್ಲ ಮಾಡ್ಕೊಂಡು ಮುಗೀತು. ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿತ್ತು. ಯಾವ ಲೆವೆಲ್ಗೆ ಅಂದರೆ ಅಷ್ಟು ಸುಸ್ತಾಗ್ತಾಯಿತ್ತು ನನಗೆ. ಇವಾಗ ಬೆಂಡೆಕಾಯಿ ಮನೆ ಹತ್ರನೇ ಬಂದಿದ್ದರು ತರಕಾರಿಯವರು. ಪಲ್ಯ ಮಾಡಿ ಬೆಳಗ್ಗೆ ಚಪಾತಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ತೊಗೊಂಡೆ. ಅದನ್ನು ನೀಟಾಗಿ ತೊಳೆದಿಟ್ಬಿಟ್ಟು ನೈಟೇ ಮಾಡಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಚಪಾತಿ ಎಲ್ಲ ಲಟ್ಸ್ಕೊಳ್ಳೋಕ್ಕೆ ಅಂತ ಹೇಳಿ ಇವಾಗೆಲ್ಲ ತೊಳೆದಿಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 6:30 ಆಗಿದೆ. ಇವಾಗ ತೊಳೆದಿಟ್ರೆ ನಾನು ಎಲ್ಲ ಕೆಲಸ ನಾನು ಇವಾಗ ದೇವ್ರ ಪೂಜೆದೆಲ್ಲ ಎತ್ತಿಟ್ಕೊಂಡು ಇವಾಗ ಹುಣಸೆ ಹುಳಿ ಎಲ್ಲ ಸವರ್ಕೊಳ್ತಾ ಇದ್ದೀನಿ. ಅಂದರೆ ಹುಣಸೆ ಹುಳಿ ಹಚ್ಚಿ ಅದು ಆಮೇಲೆ ಸಬೀನೆಯಿಂದ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಅಂದರೆ ಕಲೆ ಎಲ್ಲ ಹೋಗುತ್ತೆ, ಮಾರ್ಕ್ಸ್ ಎಲ್ಲ ಬೀಳಲ್ಲ. ತುಂಬ ಕ್ಲೀನಾಗಿ ದೇವ್ರ ಪೂಜೆದು ತೊಳ್ಕೊಬೋದು. ತುಂಬ ಈಸಿ ಮೆಥಡು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ನಾನು ಎಲ್ಲದನ್ನು ಅಷ್ಟೇ ಈ ಥರ ದೇವ್ರ ಪೂಜೆಗೆಲ್ಲ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಬಿಟ್ಟು ಸವರ್ಕೊಂಡು ಸಬೀನೆಯಿಂದ ಎಲ್ಲ ಉಜ್ಜಿ ತೊಳ್ಕೊಂಡು ಈ ಥರ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ನೀಟಾಗಿ. ಅದಾದಮೇಲೆ ಒಂದು ಬಿಳಿ ವೈಟ್ ಬಟ್ಟೆ ತೊಗೊಂಡು ಎಲ್ಲದನ್ನು ನೀಟಾಗಿ ಒರೆಸ್ಕೊಳ್ತಾ ಬರ್ತೀನಿ. ಇಮ್ಮಿಡಿಯೇಟ್ ಒರೆಸ್ಕೋಬೇಕು. ತೊಳೆದಾದ್ಮೇಲೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡ್ರೆ ಅದು ಚುಕ್ಕಿ ಬೀಳಲ್ಲ. ನೋಡಿ ಇವಾಗ ನಾನು ಮಡಿ ಬಟ್ಟೆ ತೊಗೊಂಡೆಲ್ಲ ಒರೆಸ್ತಾ ಇದ್ದೀನಿ ಒಂದೊಂದನೇ. ಸಾಂಗ್ ಹಿಂದೆಯಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಒಂದೇ ಒಂದು ಪ್ಲೇಟಲ್ಲಿ ಒಂದು ಚಿಕ್ಕದಾದರೂ ಒಂದು ಮಾರ್ಕ್ ಇರಲಿಲ್ಲ. ಅಷ್ಟು ನೀಟಾಗಿ ಕ್ಲೀನಾಗಿತ್ತು ದೇವ್ರ ಪೂಜೆದು. 1 ತಿಂಗಳಾಗಿತ್ತು ಯೂಸ್ ಮಾಡಿ ಅನ್ನೋ ಥರನೇ ಇರಲಿಲ್ಲ ಅದು. ಇವಾಗ ಪೂಜೆಗೆಲ್ಲ ಜೋಡಿಸ್ಕೊಂಡು ಹೂವೆಲ್ಲ ಮುಡಿಸ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ, ಹಾಗಾಗಿ ನಾನು ಅದನ್ನೆಲ್ಲ ಆ್ಯಡ್ ಮಾಡಿಲ್ಲ. ನಾನು ಇವಾಗೆಲ್ಲ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಫುಲ್ ಸೆಕೆ ಆಗ್ತಾಯಿತ್ತು. ಅಷ್ಟು ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಯಾಕಪ್ಪ ಅನಿಸ್ತಾಯಿತ್ತು. ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತೀನಿ ನಾನು ಯಾವಾಗ್ಲೂ. ಹೂ ಜಾಸ್ತಿ ಇತ್ತು, ಇವಾಗ ಹೂವಿನ ರೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇಲ್ಲ ಅಂದಿದ್ದಿದ್ರೆ ಫುಲ್ ಹಾರ ಥರ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಈ ಥರ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾನು ಡೈಲಿ ಪೂಜೆನ ಮುಗಿಸ್ಕೊಳ್ತೀನಿ.